ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಅಲ್ಲಮ್ಮ ಪ್ರಭುಗಳ ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ನೀರ ಮೇಲೆಣಗುಳ್ಳೆ ನಿಜವಲ್ಲ ಹರಿಯೇ, ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ದಾಸರು ಹಾಡಿದ್ದಾರೆ. ಈ ಜೀವನವೆಂಬ ಮಾಯೆಯಲ್ಲಿ ಸಿಕ್ಕಿ ನಾನಾ ರೀತಿಯಲ್ಲಿ ಬಂಧನಕ್ಕೊಳಪಟ್ಟು ಚಿಂತೆ ಎಂಬ ಚಿತೆಯಲ್ಲಿ ಬೇಯ್ತಾ ಇರ್ತೀವಿ. ಆದರೆ ಅಂತಹ ಯಾವ ಬಂಧನಕ್ಕೂ ಒಳಪಡದೆ ನಿಶ್ಚಿಂತರಾಗಿರುವ ಮಾರ್ಗವನ್ನ ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಚನ ನೋಡಿ ಹೀಗಿದೆ: ಮಾಯದ ಬಲೆಯಲ್ಲಿ ಸಿಲುಕಿದ ಮರುಳ ನಾನೆಂದರಿದ ಪರಿಯ ನೋಡ. ಮಾಯದ ಬಲೆಯಲ್ಲಿ ಸಿಲುಕಿದ ಮರುಳ ನಾನೆಂದರಿದ ಪರಿಯ ನೋಡ. ಲಿಂಗವೆಂದರಿದ ಪರಿಯ ನೋಡ, ಲಿಂಗವೆಂದರಿದ ಪರಿಯ ನೋಡ. ತನ್ನ ವಿನೋದಕ್ಕೆ ಬಂದು ನಿಶ್ಚಿಂತ ನಿರಾಳ, ತನ್ನ ವಿನೋದಕ್ಕೆ ಬಂದು ನಿಶ್ಚಿಂತ ನಿರಾಳ. ಗುಹೇಶ್ವರನೆಂದರಿದ ಪರಿಯ ನೋಡ, ಗುಹೇಶ್ವರನೆಂದರಿದ ಪರಿಯ ನೋಡ. ಅರ್ಥವು ನೋಡಿ ಎಷ್ಟು ಚೆನ್ನಾಗಿದೆ. ಮಾಯದ ಬಲೆಯಲ್ಲಿ ಸಿಲುಕಿದ ಮರುಳ ಅಂದರೆ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಆ ದೇಹ ಮತ್ತು ಆ ಜಗತ್ತುಗಳು ಮಾಯೆಯ ಬಲೆಯಂತಿವೆ. ತನ್ನನ್ನು ತಾನು ಮರೆತು ಮರುಳನಾದಂತಹ, ಮರುಳ ಅಂದರೆ ಹುಚ್ಚನಾದಂತಹ ಜೀವ ಆ ಬಲೆಯಲ್ಲಿ ಸಿಲುಕಿಕೊಂಡಿದೆ ಅಂತ ಹೇಳ್ತಾರೆ. ನಾನೆಂದರಿದ ಪರಿಯ ನೋಡ ಅಂದರೆ ನಾನು ಮರುಳ ಮಾಯದ ಬಲೆಯಲ್ಲಿ ಸಿಲುಕಿದಂತಹ ಒಂದು ಸಿಲುಕಿ ಮರುಳನಾದಂತಹ ನಾನು ಮರುಳ ಎನ್ನುವುದನ್ನು ಅರಿತಿರುವ ಪರಿಯನ್ನು ನೋಡು ಅಂತ ಹೇಳ್ತಾರೆ. ವಿಷಯಗಳ ವ್ಯಾಮೋಹದಲ್ಲಿ ಬಂಧಿತನಾಗಿ ಎಲ್ಲವನ್ನ ಮರೆತು ಜೀವಾತ್ಮನು ಒಂದು ದಿನ ಎಚ್ಚರನಾಗುತ್ತಾನೆ. ಸತ್ಸಂಗದಿಂದ ತಾನು ಬಂಧಿತ, ತಾನು ಬಲೆಯಲ್ಲಿ ಸಿಲುಕಿದ್ದೇನೆ ಅನ್ನುವುದನ್ನು ಅರಿತುಕೊಳ್ಳುವ ಒಂದು ಪರಿಯನ್ನು ಈ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಲಿಂಗವೆಂದರಿದ ಪರಿಯ ನೋಡ, ಆಗ ಬಂಧನದಿಂದ ಮುಕ್ತನಾಗುವ ತೀವ್ರ ಬಯಕೆ ಅವನಲ್ಲಿ ಉಂಟಾಗುತ್ತೆ. ನಾನು ಮರುಳ ಅನ್ನುವುದನ್ನು ಅರಿತುಕೊಂಡಾಗ, ತಾನು ಬಂಧಿತ ಎನ್ನುವುದನ್ನು ತಿಳಿದುಕೊಂಡಾಗ ಆ ಬಂಧನದಿಂದ ಮುಕ್ತನಾಗುವ ತೀವ್ರ ಬಯಕೆ ಆ ಜೀವಾತ್ಮನಲ್ಲಿ ಉಂಟಾಗುತ್ತೆ. ಬಲ್ಲವರು ತೋರಿದ ಮಾರ್ಗದಲ್ಲಿ ನಡೆಯುತ್ತೆ. ತನ್ನನ್ನು ಮುಸುಕಿದ ಮಾಯೆಯ ಮರುಳನ್ನು ಹರಿದು ಹಾಕ್ತಾನೆ. ಜೀವಾತ್ಮ ತಾನು ದೇಹಿಯಾದ ಜೀವನ ಅಲ್ಲ, ಮಾಯೆಯೇ ಇಲ್ಲದ ಒಂದು ಪರಮ ಆತ್ಮ, ವಸ್ತು ಲಿಂಗದೇವ ಎನ್ನುವಂತಹ ನಿಜ ಸ್ವರೂಪದ ಪ್ರಜ್ಞೆಯನ್ನ ಪಡೆಯುತ್ತಾನೆ. ಇದು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅಲ್ಲಮ್ಮ ಪ್ರಭುಗಳು ತನ್ನ ವಿನೋದಕ್ಕೆ ಬಂದು ನಿಶ್ಚಿಂತ ನಿರಾಳ ಅಂದರೆ ಮೂಲದಲ್ಲಿ ಜೀವಾತ್ಮನು ಕೇವಲ ಚೈತನ್ಯ, ಬರೀ ಜ್ಞಾನ ಅಂತಹ ಅವನು ಈ ಮಾಯೆಯ ಬಲೆಯಲ್ಲಿ ಸಿಲುಕಿದ್ದು ಹೇಗೆ ಎಂಬ ಜಿಜ್ಞಾಸೆಗೆ ಉತ್ತರವನ್ನ ಈ ವಚನದಲ್ಲಿ ಹೇಳಿದ್ದಾರೆ. ಅದಕ್ಕೆ ದೇಹಾದಿಗಳು ಕಾರಣವಲ್ಲ, ವೈಶ್ಚಿಕ ಜಗತ್ತು ಕಾರಣವಲ್ಲ, ಅವುಗಳ ಹಿಂದಿರುವ ಮಾಯೆಯೂ ಕಾರಣವಲ್ಲ, ಅವುಗಳಿಗೆ ಆ ಪರಮ ಚೈತನ್ಯವನ್ನು ಬಂಧಿಸುವ ಶಕ್ತಿಯೂ ಇಲ್ಲ. ಅಷ್ಟೇ ಯಾಕೆ, ಅವನೆದುರು ಅವು ಇಲ್ಲವೇ ಇಲ್ಲ. ಹಾಗಾದರೆ ಬಂಧನ ಹೇಗಾಯಿತು? ಅದಕ್ಕೆ ಆ ಚೈತನ್ಯದ ವಿನೋದವೇ ಕಾರಣ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು. ಇದು ಕಾರಣವಲ್ಲದ ಕಾರಣ. ಜೀವಾತ್ಮನು ಇದನ್ನು ಅರಿತ ಕ್ಷಣವೇ ನಿಶ್ಚಿಂತನಾಗುತ್ತಾನೆ, ನಿರಾಳಲಾಗುತ್ತಾನೆ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು. ಗುಹೇಶ್ವರನೆಂದರಿದ ಪರಿಯ ನೋಡ, ಹೀಗೆ ಜೀವಾತ್ಮನು ತಾನು ಗುಹೇಶ್ವರ ಅಂತ ಅರಿಯುತ್ತಾನೆ. ಅರಿತುಕೊಂಡಾಗ ಆ ಅರಿತುಕೊಂಡಿರುವ ಪರಿ ಯಾವುದು ಅನ್ನೋದನ್ನು ಕೂಡ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಹೇಳ್ತಾರೆ. ಮಾಯೆಯನ್ನ ಮೀರಿದ ಮಾರ್ಗ ಯಾವುದು? ಆ ಮಾರ್ಗದ ಆ ಬಣ್ಣನೆಯೇ ಈ ಗ್ರಂಥದ ವಚನ ತುಂಬ ಇದೆ ಅಂತ ಹೇಳ್ತಾರೆ. ಇದನ್ನೇ ಕಗ್ಗದ ಕರ್ತರಾದ ತಮ್ಮ DVಜಿಯವರು ಬ್ರಹ್ಮವೇ ಸತ್ಯ ಸೃಷ್ಟಿಯೇ, ಮಿಥ್ಯೆಯನ್ನ ಒಡೆ ಸಂಬಂಧವಿಲ್ಲವೇನ. ವಿಷಯ ಯುಗಕ್ಕೆ ಬ್ರಹ್ಮವೇ ಸತ್ಯ ಸೃಷ್ಟಿಯೇ, ಮಿಥ್ಯೆಯನ್ನು ಒಡೆ ಸಂಬಂಧವಿಲ್ಲವೇನ. ವಿಷಯ ಯುಗಕ್ಕೆ ನಮ್ಮ ಕಣ್ಮನಸ್ಸುಗಳೇ ನಮಗೆ ಸಟೆ ಪೇಳುವಡೆ ನೆಮ್ಮೋದಾರನು ಮಂಕುತಿಮ್ಮ ಅಂತ ಪ್ರಶ್ನೆ ಮಾಡ್ತಾರೆ. ಈ ಬ್ರಹ್ಮವೇ ಸತ್ಯ, ಇದು ನಿಜವಾದದ್ದು, ಈ ಸೃಷ್ಟಿಯಲ್ಲ, ಒಂದು ಮಾಯೆ, ಇದು ಸುಳ್ಳು ಅನ್ನೋದಾದರೆ ಈ ಎರಡಕ್ಕೂ ಏನು ಸಂಬಂಧವೇ ಇಲ್ಲ. ಬ್ರಹ್ಮನೇ ತಾನೇ ಈ ಸೃಷ್ಟಿ ಮಾಡಿದ್ದು. ಹಾಗಿದ್ದರೆ ಇವೆರಡಕ್ಕೂ ಸಂಬಂಧವಿಲ್ಲವೆಂದು ಹೇಗೆ ಹೇಳುವುದಕ್ಕೆ ಆಗುತ್ತೆ? ನಮ್ಮ ಕಣ್ಣುಗಳು, ನಮ್ಮ ಮನಸ್ಸುಗಳೇ ನಮಗೆ ಸುಳ್ಳನ್ನು ಹೇಳುವುದಾದರೆ ನಾವು ಇನ್ನು ಯಾರನ್ನ ನಂಬುವುದು ಅಂತ ಈ ಮಾಯೆಯ ಕುರಿತಾಗಿ DVಜಿಯವರು ಕೂಡ ಪ್ರಶ್ನೆ ಮಾಡ್ತಾರೆ. ಇದೇ ಮಾಯೆಯ ಕುರಿತು ಹೇಳುವ ಅಲ್ಲಮ್ಮ ಪ್ರಭುಗಳು ಮಾಯೆಯಲ್ಲಿ ಸಿಲುಕಿದ ಜೀವಾತ್ಮ ನಿಶ್ಚಿಂತನಾಗುವುದು ಹೇಗೆ, ನಿರಾಳನಾಗುವುದು ಹೇಗೆ ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ. ಒಟ್ಟಾರೆ ಈ ವಚನದ ಭಾವವನ್ನು ನೋಡೋದಾದ್ರೆ, ವಿಸ್ತಾರವಾದ ವಿಶ್ವ, ಅದರಲ್ಲಿ ಎಲ್ಲೆಡೆ ಚೆಲ್ಲವರಿ ಮನಾಕರ್ಷಕ ವಿಷಯಗಳು, ಸುಂದರವಾದ ಮೋಹಕವಾದ ದೇಹ, ಇವು ಮಾಯೆ. ಅರವಿದ ಬಲೆಗಳು, ಶಿವಾಂಶಿಕನಾದ ಜೀವ ಆಮಿಷ ಒಳಗಾಗಿ ಈ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ. ಅದಕ್ಕೆ ಮುಖ್ಯ ಕಾರಣ ಆತನ ಮರುಳು. ತನ್ನ ನಿಜ ನಿಲುವಿನ ಮರೆವು ಮರುಳು, ಮತ್ತು ನಿಜ ನಿಲುವಿನ ಮರೆವು ಕಾಲಾಂತರದಲ್ಲಿ
ಬಲ್ಲವರ ಸಂಘದಿಂದ ತಾನು ಬಂಧಿತ ಎನ್ನುವುದನ್ನು ಅರಿತುಕೊಳ್ತಾನೆ. ಆದ್ದರಿಂದ ಪರಾಗುವ ಮಾರ್ಗವನ್ನು ಹುಡುಕಿಕೊಂಡುಕೊಳ್ತಾನೆ. ಕೊನೆಗೆ ತಾನು ಜೀವನ ಅಲ್ಲ, ಮಾಯಿಕ ಪ್ರಪಂಚಿಕೆ ಅಲ್ಲ, ಸಾಕ್ಷಾತ್ ನಿರ್ಮಾಯನಾದ ಚೈತನ್ಯ ಘನವಾದ ಮಹಾಲಿಂಗ ಎನ್ನುವ ಪ್ರಜ್ಞೆಯನ್ನು ಪಡೆಯುತ್ತಾನೆ. ಲಿಂಗದ ನಿಲವನ್ನು ಅನುಭವಿಸ್ತಾನೆ. ಲಿಂಗ ರೂಪವಾದ ಅವನು ಜೀವಭಾವ ತಾಳಿದ್ದು ಏಕೆ? ಬ್ರಹ್ಮಾತ್ಮಕ ವಿಷಯ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಏಕೆ? ಯಾವ ನಿಶ್ಚಿತ ಕಾರಣವೂ ಇಲ್ಲ. ಬರೀ ಲಿಂಗ ವಿನೋದ ಎಂಬುದನ್ನು ಅರಿತ ಕ್ಷಣವೇ ಆತ ನಿಶ್ಚಿಂತನಾಗುತ್ತಾನೆ, ಪ್ರಶಾಂತನಾಗುತ್ತಾನೆ, ನಿರಾಳನಾಗುತ್ತಾನೆ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು. ಹಾಗೆ ಮಾಯೆಯ ಬಲೆಯಲ್ಲಿ ಸಿಲುಕಿದ ಜೀವನು ನಿಶ್ಚಿಂತ ನಿರಾಳನಾದ ಪರಿ ಯಾವುದು? ಅದುವೇ ಭಕ್ತಿ, ಭಕ್ತಿಪಥ. ಆ ಪಥದ ದರ್ಶನ ಈ ವಚನದಲ್ಲಿದೆ ಅಂತ ನಾವು ಕಂಡುಕೊಳ್ಬಹುದು. ಹೀಗೆ ನಮ್ಮನ್ನು ನಾವು ಅರಿತುಕೊಂಡಾಗ ಬದುಕಿನಲ್ಲಿ, ಜೀವನದಲ್ಲಿ ಯಾವ ಬಂಧನಕ್ಕೂ ಒಳಪಡದೆ, ಯಾವ ಆಸೆಗೂ ಸಿಲುಕಿಕೊಳ್ಳದೆ ನಿಶ್ಚಿಂತರಾಗಿ ನಿರಾಳವಾಗಿ ಬದುಕಬಹುದು ಅಂತ ಈ ವಚನದಲ್ಲಿ ಹೇಳ್ತಾರೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.